ಈಗ ಕಾಂಗ್ರೆಸ್ನ ಪರವಾಗಿ ಅಂದ್ರೆ ಗ್ಯಾರಂಟಿ ಯೋಜನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಈಗ ಮತವನ್ನ ಕೇಳೋದಕ್ಕೆ ಅಥವಾ ಮತವನ್ನ ಹಾಕ್ತಾರೆ ಅಂತ ಮುಂದಾಗ್ತಾ ಇದ್ರೆ ಇತ್ತ ಬಿಜೆಪಿ ಕೂಡ ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಾ ಇದೆ. ಈಗ ಬಿಜೆಪಿಯಿಂದ ಕಾಂಗ್ರೆಸ್ ವಿರುದ್ಧವಾಗಿ ಹಣ ಹಂಚಿಕೆ ಆರೋಪ ಅನ್ನೋದು ಕೇಳಿ ಬರ್ತಾ ಇದೆ. ಇದು ವಿಜಯೇಂದ್ರಗೆ ರೂಢಿ ಇದೆ ಅಂತ ಹೇಳಿ ಎಂಬಿ ಪಾಟೀಲ್ ಈಗ ಲೇವಡಿ ಮಾಡ್ತಾ ಇರೋದು. ಯಡಿಯೂರಪ್ಪ ಸಿಎಂ ಇದ್ದಾಗ ಮಾಡಿದ್ದೆ, ಜೊತೆಗೆ ಎಲೆಕ್ಷನ್ ಡಿಸ್ಟ್ರಿಬ್ಯೂಷನ್ ಚುನಾವಣೆ ನಂತರ ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ತೆಗೆದಾಕ್ತಾರೆ. ಬಿ.ವೈ. ವಿಜಯೇಂದ್ರ ಮನೆಗೆ ಹೋಗೋದು ನಿಶ್ಚಿತ ಅಂತ ಹೇಳಿ ಈಗ ಜೊತೆಗೆ ಯತ್ನಾಳ್ ಅವರನ್ನೇ ಮತ್ತೆ ಕರೆಸ್ಕೊಂಡು ಪ್ರಚಾರ ಮಾಡಿಸ್ತಾ ಇದ್ದಾರೆ. ವಿಜಯೇಂದ್ರ ಪವರ್ಫುಲ್ ಇದ್ರೆ ಯತ್ನಾಳ್ ಕರೆಸಿ ಯಾಕೆ ಪ್ರಚಾರವನ್ನ ಮಾಡಿಸ್ತಾ ಇದ್ರು? ಉಚ್ಚಾಟಿತ ಆಗಿದ್ದಾರೆ ಅವರು. ಏನು ಬಿಜೆಪಿಯಿಂದ ಉಚ್ಚಾಟಿತ ಆಗಿರುವಂತಹ ಯತ್ನಾಳನ್ನ ಕರ್ಕೊಂಡು ಬಂದು ಪ್ರಚಾರ ಮಾಡೋ ಪರಿಸ್ಥಿತಿ ಬಂತು ಯತ್ನಾಳ್ ಅವರಿಗೆ ಅಂತ ಹೇಳಿ, ಅಂದ್ರೆ ಬಂತು ಯತ್ನಾಳನ್ನ ಕರೆಸಿ ವಿಜಯೇಂದ್ರ ಅವರಿಗೆ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿ ಈಗ ಲೇವಡಿ ಮಾಡ್ತಾ ಇರೋದು. ಜೊತೆಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾಗಿ ಲೇವಡಿ ಮಾಡ್ತಾ ಇರೋದು. ಮಾಡಬಾರ್ದಿತ್ತು ಅಂತ ನಾನು ಅವರು ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು, ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ ಯಾರು? ಅವರೇ ಮಾಡಿದ್ರು. ಮತ್ತು ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರದ್ದು, ಇವರೇ ಸಹಿ ಪೈಲಿ ಇವರೇ ಸಹಿ ಮಾಡ್ತಾರೆ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಎಲ್ಲೆಲ್ಲೋ ದುಡ್ಡು ಇಟ್ಟು ಬಂದಾರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳತ್ತೀರ ಮತ್ತೆ ಇದನ್ನು ಹೇಳ್ಯಾರ ಇಲ್ಲೋ? ಯತ್ನಾಳ್ ಹೇಳ್ಯಾರಲ್ಲ, ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ನೆನಪಕ್ಕ ನೆನಪದ ನನಗೆ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಿದ್ರು. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಮ್ಗೆ ಕೇಳ್ರಿ, ಪಟ್ಟಿಕರಣ ಅವ್ರು ಕೇಳ್ರಿ. ತಪ್ಪಿದ್ರೆ ಯಾವ ಊರು ಅನ್ನೋದು ನನಗೆ ಗೊತ್ತಿಲ್ಲ. ಮಾರಿಷಸ್ ನಾನು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರನ್ನ ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಮತ್ತು ವಿಜಯೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರೆ ಯತ್ನಾಳ್ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ್ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು ಪಾಡೆ ಬತ್ತಿ ಅವ್ರಿಗೆ. ಯತ್ನಾಳ್ ಹೋದ್ರು ಗೆಲ್ಲಲ್ಲ. ಈಗ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಖರಿಯರ್ ಡಮಾರ್ ಮಾರ್ಜಿನ್ ಹೆಚ್ಚಾಗುತ್ತೆ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗೆ ಆಯಿತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ಎಕ್ಸ್ಪೆಲ್ ಆದವರು ಮತ್ತೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ. ಡೈರೆಕ್ಟ್ ಬಿಜೆಪಿಗೆ ಹೋಗಲ್ಲ, ಕರ್ಕೋರಿ ಒಳಗೆ ಹೇಳಿ ಅವರು ವಿಜೇಂದ್ರ ನೇತೃತ್ವ ಚುನಾವಣೆ ಪದೇ ಹೇಳಿ ಬರಬಾರಕ್ಕೆ ಹೋಗಲ್ಲ. ಯತ್ನಾಳ್ ಹೋದ್ರು ಕೂಡ ಗೆಲ್ಲಲ್ಲ. ಮತ್ತೆ ವಿಜೇಂದ್ರಗೆ ರೂಢಿ ಇದೆ. ನಾನು ಮನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು, ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್.